ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ, ಬ್ರೇಕ್ನ ನಂತರ ಮತ್ತಷ್ಟು ಚರ್ಚೆ ಮಾಡೋಣ ಬನ್ನಿ. OBC ಮುಖ್ಯಮಂತ್ರಿನ ಕೆಳಗಿಳಿಸ್ಲಿಕ್ಕೆ ಮೇಲ್ಜಾತಿಗಳ ಷಡ್ಯಂತ್ರನ ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಸಂಘ ಪರಿವಾರದವರು ಸಹಿಸ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಸಿದ್ದರಾಮಯ್ಯ ಜೊತೆ ಇದ್ದಾರೆ, ಅವ್ರಿಗೆ ಮಣೆನೂ ಕೂಡ ಹಾಕಿದ್ದಾರೆ. ಇವರು ಮಾತ್ರ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲ ಒಂದು ಕಡೆ ಈ ಮುಖ್ಯಮಂತ್ರಿ ಹುದ್ದೆಗಾಗಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಕಚ್ಚಾಟ ಆಗ್ತಿದೆ. ಆ್ಯಕ್ಚುಲಿ 2 ವರ್ಷ ಆದಮೇಲೆ DK ಶಿವಕುಮಾರ್ಗೆ ಬಿಟ್ಕೊಡ್ತಾರೆ ಅಂತೇಳಿ ಚರ್ಚೆ ಆಗ್ತಿರೋಂಥದ್ದು. 4 ರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣ ಸಿದ್ದರಾಮಯ್ಯನವರು ಕೆಳಗಿಳಿಸೋ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿಬರುತ್ತೆ. ಮುಂದಿನ ಅಕ್ಟೋಬರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ACC ಅಧ್ಯಕ್ಷ ಅವಧಿ ಮುಕ್ತಾಯ ಆಗುತ್ತೆ. ನಂತರ ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ರಾಜಕೀಯ ವಿಶ್ಲೇಷಣೆ ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಂದು ವೇಳೆ ಹೈಕಮಾಂಡ್ ಈ ಆರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವನ್ನ ಕೆಳಗಿಳಿಸಿದರೆ ಅವರು ಆರೋಪವನ್ನು ಒಪ್ಕೊಂಡಾಗುತ್ತೆ. ಹಾಗಾಗಿ ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಅನ್ನೋದು ಸತ್ಯ ಅಲ್ವಾ ರಾಮಚಂದ್ರಪ್ಪನವರೇ? ಅಲ್ಲ, ಹಗರಣನೇ ಆಗಿಲ್ಲ ಅಂತನ್ನುವಾಗ ಹಗರಣನೇ ಅಲ್ಲ ಅದು. ಯಾರು ಹಗರಣ ಅಂತ ಹೇಳಿದ್ರು? ಹಗರಣ ಅಂತ ಎಲ್ಲಿ ಪ್ರೂವ್ ಮಾಡಿದ್ದಾರೆ ಹಗರಣ ಅಂತ? ಈಗ ತನಿಖೆ ನಡೀತಾ ಇದೆ. ಆ ತನಿಖೆ ವರದಿ ಬಂದ ಮೇಲೆ ಅಲ್ವಾ ಯಾರು ಹಗರಣ ನಡೆದಿದೆ ಇಲ್ಲ ಅಂತ ಅನ್ನೋದಕ್ಕೆ. ಇದು ಹಗರಣನೇ ಅಲ್ಲ. ಇದು ಈ ಹಗರಣನೇ ಅಲ್ಲದೆ ಇರುವಾಗ ಅವರಿಗೆ ನೈತಿಕ ಬೆಂಬಲವನ್ನ ಅವರ ಪಕ್ಷ ಮುಖ್ಯಮಂತ್ರಿಗಳ ಬಿಜೆಪಿ JDS ಪಾದಯಾತ್ರೆಯಿಂದ ಮತ್ತಷ್ಟು ಸ್ಟ್ರಾಂಗ್ ಆದ್ರ? ಅಲ್ಲ, ಅವ್ರು ಯಾವತ್ತೂ ಸ್ಟ್ರಾಂಗ್ ರೀ, ಮತ್ತೆ ಸ್ಟ್ರಾಂಗ್ ಆದ್ರ ಅವ್ರನ್ನ ಮತ್ತೆ ಎಲ್ಲೊಂದ್ ಕಡೆ ಈ ರಾಜ್ಯಕ್ಕೆ ಪ್ರಶ್ನಾತೀತ ನಾಯಕ, ಅಹಿಂದ ನಾಯಕ, OBC ನಾಯಕ ಮತ್ತು ಮಾಸ್ ಲೀಡರ್ ಅನ್ನೋದನ್ನ ಇವ್ರು ಮತ್ತೆ ಅವ್ರನ್ನ ಪ್ರೂವ್ ಮಾಡ್ತಾ ಇದಾರೆ ಪದೇ ಪದೇ. ಅವರು ಇರೋ ತನಕ ಅಹಿಂದ ನಾಯಕರೇ. ಅವ್ರು ಕೊಟ್ಟಂತ ಅಹಿಂದ ಕಾರ್ಯಕ್ರಮಗಳವಲ್ಲ, ಅಹಿಂದ ಜನವನ್ನ ಮೇಲೆತ್ತಬೇಕಂತ ಅಹಿಂದ ಕಾರ್ಯಕ್ರಮಗಳವಲ್ಲ. ಯಾವುದೇ ಒಬ್ಬ ಅಹಿಂದ ವರ್ಗಕ್ಕೆ ಸೇರಿದ ವ್ಯಕ್ತಿ ಅವ್ರನ್ನ ವಿರೋಧನೆ ಮಾಡಬಾರ್ದು. ಇದುವರೆಗೂ ಆಗದೇ ಇರ್ತಕ್ಕಂತಹ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಶೋಷಿತ ಸಮಾಜಗಳಿಗೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಅವರ ಬೆನ್ನಿಂದಕ್ಕೆ ನಾವು ಇರ್ತೇವೆ. ನಮ್ಮ ಅವರಿಗೆ ಶಕ್ತಿಯನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರಕ್ಕೆ, ಅವ್ರ ಪರವಾಗಿ ನಿಲ್ಲಕ್ಕೆ, ಅವ್ರ ವಿರುದ್ಧ ಷಡ್ಯಂತ್ರ ಆದಾಗ ಹೋರಾಟ ಮಾಡಕ್ಕೆ ಇದೇ ಅನಂತು, ಅದೇ ಮುಕುಂದರಾಜು, ಅದೇ ನಾಯಕರು, ಅದೇ ಸುಭಾಷು, ಅದೇ ಎಲ್ಲ ಅಧಿಕಾರ ಬಂದ್ಮೇಲೆ ಈ ತರ ಎಲ್ಲ ಮಾಡುವಾಗ್ಲೂ ಪಾಪ ನೀವು ಅವ್ರ ಜೊತೆ ಇರ್ಬೇಕಲ್ಲ, ನಿಮಗೆ ಅಧಿಕಾರ ಇಲ್ದಲ್ಲ ಅನ್ನೋದೇ ದುರಂತ ಪಾಪ. ಇಲ್ಲ, ಇಲ್ಲಿ ಎರಡು ಇದೆ. ಒಂದು, ನಮ್ಮ ಭಾರತದ ಸಂವಿಧಾನ ಹೇಳುವಂತ ಸಮಾನತೆ, ಸೆಕ್ಯುಲರಿಸಮ್, ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ನಾವೆಲ್ಲರೂ ಕೂಡ ಸರ್ಕಾರದ ಜೊತೆಗೆ ಕಾಂಗ್ರೆಸ್ಸಿನ ಜೊತೆಗಿದ್ದೀವಿ. ಕಾಂಗ್ರೆಸ್ಸಿನ ಒಳಗಡೆ ಅಧಿಕಾರ ಹಂಚಿಕೆ ಅನ್ನೋ ಪ್ರಶ್ನೆ ಬಂದಾಗ ಈ ಸೆಕ್ಯುಲರ್ ಆಗಿರುವಂಥ, ಪ್ರೋಗ್ರೆಸಿವ್ ಆಗಿರುವಂಥವ್ರನ್ನ, ಕಠೋರವಾಗಿರುವಂಥವ್ರನ್ನ ಒಳಗೊಂಡು ಅವ್ರಿಗೆಲ್ಲ ಅಧಿಕಾರ ಅವಕಾಶಗಳನ್ನು ಕೊಡಬೇಕನ್ನುವಂಥ ಒತ್ತಾಯನೂ ಕೂಡ ನಮ್ಮ ಪಕ್ಷದ ಒಳಗಡೆ, ಸಂಘಟನೆ ಒಳಗಡೆ ಮಾಡ್ತೀವಿ. ಆದರೆ ಇವತ್ತು ಇರೋಂಥದ್ದು ಏನಂದರೆ, ದೊಡ್ಡ ಪ್ರಮಾಣದಲ್ಲಿ RSS ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸಿ ಅದನ್ನು ಅಭದ್ರಗೊಳಿಸಬೇಕಂತದ್ದು ಹೊರಟಿದೆ. ಹಿಂದೆ ಈ ಹೋರಾಟಗಳು, ಈ ಷಡ್ಯಂತ್ರಗಳು, ಈ ಪ್ಲಾನ್ಗಳು, ಈ ಹಗರಣಗಳು ಇವೆಲ್ಲವೂ ಕೂಡ RSS ರೂಪಿಸಿದ ಬ್ಲೂ ಪ್ರಿಂಟಾ? ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. RSSಗೆ ಇಲ್ಲಿ ಸೆಕ್ಯುಲರ್ ಗೌರ್ಮೆಂಟ್ ಇರುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನಂತ ಒಬ್ಬ ಸೆಕ್ಯುಲರ್ ಮುಖ್ಯಮಂತ್ರಿ ಇರುವಂತ RSS ನಲ್ಲಿ ಇದಾರಲ್ರಿ ಸಿದ್ದರಾಮಯ್ಯ ಜೊತೆ. ಅವ್ರು ಯಾರಾದ್ರೂ RSS ಸಿದ್ಧಾಂತ ಇರ್ತಕ್ಕಂಥ ಅವ್ರ ಜೊತೆ ಆಡಳಿತದಲ್ಲಿದ್ದಾರೆ, ಅವ್ರ ಅಕ್ಕಪಕ್ಕದಲ್ಲಿದ್ದಾರೆ, ಅವ್ರಿಗೂ ಅವಕಾಶಗಳನ್ನ ಮಾಡ್ಕೊಟ್ಟಿದ್ದಾರೆ, ಅವ್ರಿಗೂ ಅಧಿಕಾರ ಕೊಟ್ಟಿದಾರಲ್ಲ ಸ್ವಾಮಿ. ಯಾಕೆ ಭಯ ಸ್ವಾಮಿ? ನಿಮಗೆ ನೋಡಿ, ಈ RSS ನವರು ಮನುವಾದಿಗಳಿಗೆ ಅವಕಾಶವಾದಿಗಳವರು. ಆ ಅವಕಾಶವಾದಿಗಳು ತಮ್ಮ ಕೆಲಸ ಆಗ್ಬೇಕಂದ್ರೆ ಸಿದ್ದರಾಮಯ್ಯ ಕಾಲಿಡಿಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಅವ್ರು ಕಾಲಿಡಿತಾರೆ ಅಂತೇಳಿ ಅವ್ರ ವಿರುದ್ಧ ಷಡ್ಯಂತ್ರ ಮಾಡೋರಿಗೆ ಅಧಿಕಾರ ಬಂದಾಗ ಜೊತೆ ಬಾರಾಯಿ ಅಂತ ಕಗುರ್ಸ್ಕೊಂಡು ಅನಂತ್ ನಾಯಕರನ್ನ, ಪಾಪ ರಾಮಚಂದ್ರಪ್ಪರನ್ನ, ಮುಕುಂದರಾಜ್ ಅವ್ರನ್ನ, ಸುಭಾಷ್ ಅವ್ರನ್ನ ಬೀದಿ ನಿಲ್ಸಿ ನನಗೆ ಕಷ್ಟ ಆದಾಗ ಹೋರಾಟ ಮಾಡ್ಸಿ ಅಂತ ಹೇಳಿದ್ರೆ ಇದ್ಯಾವ ನ್ಯಾಯ ಸ್ವಾಮಿ? ಖಂಡಿತವಾಗ್ಲು ಅವ್ರ ಜೊತೆಗೆ ಸಿದ್ಧಾಂತಿಕ ಕೆಲಸ ಮಾಡಿದವ್ರನ್ನ ಸಿದ್ದರಾಮಯ್ಯನವರು ಜೊತೆ ಇಟ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಆ ವಿಶ್ವಾಸ ಇದೆ ನಮಗೆ, ಆ ವಿಶ್ವಾಸ ಇದೆ. ಲೋಕಾಯುಕ್ತ ಬಗ್ಗೆ ಮಾತನಾಡಿದ್ರು, ಗವರ್ನರ್ ಆಫೀಸ್ ಬಗ್ಗೆ ಮಾತನಾಡಿದ್ರು, ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಬಂತು. ಗವರ್ನರ್ ಯಾಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದೀಗ ದೊಡ್ಡ ಚರ್ಚೆ ಆಗ್ತಿದೆ. ಎಲ್ಲಿದೆ ಸರ್ ಗೌರ್ಮೆಂಟ್? ಇಲ್ಲಿ ಗವರ್ನರ್ ಎಲ್ಲ BJP ಕಡೆ ಫೇವರ್ ಆಗಿರ್ತಾರೆ. ಅವ್ರು ಅದು ಬಿಟ್ಟು ಏನ್ ಮಾಡ್ತಾರೆ? ನಮ್ಮ ಇಂಡಿಯಾದಲ್ಲಿ ಫುಲ್ಲು ಅಷ್ಟೇ ಗವರ್ನರ್ಗಳು ಯಾರಿದ್ದಾರೆ ಈಗ? ಎಲ್ಲಿದೆ ಗವರ್ನರ್ಗಳು ಹೇಳಿ? ಇವ್ರು ಗವರ್ನರ್ಗಳು ಅವ್ರ ಪಾರ್ಟಿ ಆಫೀಸ್ ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ನಿಮಗೆ ತೊಂದರೆ ಕೊಡ್ತಾರೆ. ಹೌದು, ಎಲ್ಲ ಕಡೆ ಅಷ್ಟೇ. ಇವ್ರಿಗೆ ಯಾರು ಬೇಕೋ ಅವ್ರನ್ನ ಹಾಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಗವರ್ನರ್ ಈಗ BJP ಹೆಡ್ ಆಫೀಸ್ ಆಗ್ಬಿಟ್ಟೈತೆ. ಇವಾಗ BJPಗೆ ಯಾವುದೇ ಒಂದು ಫೆಡರಲ್ ಒಕ್ಕೂಟದ ಸರ್ಕಾರದಲ್ಲಿ ನಂಬಿಕೆ ಇಲ್ಲ. ಎಲ್ಲೇ ಒಂದು ಸುಭದ್ರವಾದ ಸರ್ಕಾರ ಇದ್ರೆ ಅದನ್ನ ಹೆಂಗೆ ಬೀಳ್ಸೋದು ಅನ್ನೋದನ್ನ ಇವ್ರ ಯೋಚನೆ. ಇವ್ರ ಹಣಬಲ, ಜನಬಲ, ತೋಳ್ಬಲ ಎಲ್ಲ ಉಪಯೋಗಿಸ್ಕೊಂಡು ಹೇಳಿದ್ರು. ಕುಮಾರಸ್ವಾಮಿ ಅವರು ಅಧಿಕಾರ ಉಳಿಸ್ಕೊಳ್ಳೋಕ್ಕಾಗಿ ಜೈಲಿನ ಭಯಕ್ಕಾಗಿ BJP ಜೊತೆ ಸೇರ್ಕೊಂಡ್ರು ಅಂದ್ರು. ಹೌದು, ಇವಾಗ ನೋಡಿ 8 ತಿಂಗಳಾಯ್ತು ಇದೇ ಗವರ್ನರ್ಗೆ 8 ತಿಂಗಳಾಗಿದೆ ಕಂಪ್ಲೇಂಟ್ ಕೊಟ್ಟು, ಏನು ಆಕ್ಷನ್ ತಗೊಳ್ಳಿಲ್ಲ.
ಅದೇ ಸಿದ್ದರಾಮಯ್ಯ ಅವ್ರಿಗೆ 11:30 ಕಂಪ್ಲೇಂಟ್ ಕೊಟ್ಟರೆ 2 ಗಂಟೆಗೆ ನೋಟಿಸ್ ಹೋಗ್ಬಿಡುತ್ತೆ. 2 ಅವರಲ್ಲಿ ಆಕ್ಷನ್ ತಗೋತಾರೆ. 8 ತಿಂಗಳು ಕುಮಾರಸ್ವಾಮಿ ಫೈಲ್ನ ಇಟ್ಕೊಂಡು ಕೂತಿರ್ತಾರೆ. ಅಲ್ಲೇ ಬಯಸ್ ಕಾಣಿಸ್ತಿಲ್ವಾ ಅವ್ರದ್ದು? ಇದು ಒಟ್ಟಿನಲ್ಲಿ ಹೇಗೆ ಬಿಜೆಪಿ ಅವರು ಕುಮಾರಸ್ವಾಮಿ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರನ ಬೆಳೆಸಬೇಕು, ಅದಕ್ಕೆ ಇಲ್ದೆ ಬಲ್ದೆ ಇರೋ ವಿಷಯಗಳನ್ನ ಎತ್ಕೊಂಡು ಹೋರಾಟ ಮಾಡ್ತಿದ್ರೆ Yes, sir. ಸರ್ ಏನಿಲ್ಲ, ಬಿಜೆಪಿ ಅವರು ಏನ್ ಮಾಡ್ಬೇಕಂದ್ರೆ ಗವರ್ನರ್ಗಳಿಗೆ ಬಿಜೆಪಿ ಆಫೀಸ್ ಅಂತ ಹೆಸರಾಗ್ಬಿಟ್ಟು CBI ಇಡಿಗೆಲ್ಲ ಈ ಬಿಜೆಪಿಗೆ ಕೆಲಸ ಮಾಡೋ ಅಧಿಕಾರಿಗಳಂತ ಸರ್ ವಾಷಿಂಗ್ ಮಿಷಿನ್ ಇದೆ, ಬಿಜೆಪಿ ಅವ್ರ ಹತ್ರ ಒಂದು ವಾಷಿಂಗ್ ಮಿಷಿನ್ ಇದೆ, ಭ್ರಷ್ಟರು ಅಂತ ಕೂಗ್ತಾರೆ. ಅಲ್ಲಿ ಕರ್ಕೊಂಡಾಗ ಹಾಕಿ ಇಲ್ಲಿ ತೆಗ್ದಿದ ತಕ್ಷಣ ವೈಟ್ ಅವರು ಭ್ರಷ್ಟರೆಲ್ಲ ಇವ್ರ ಜೊತೆಲೇನೆ ಇರೋದು. ಇವ್ರು ದೊಡ್ಡ ಭ್ರಷ್ಟರು. ಮೊದಲು ಇವ್ರು ತಾಕತ್ತಿದ್ರೆ ಪಾದಯಾತ್ರೆ ಭ್ರಷ್ಟರ ವಿರುದ್ಧ ಪಾದಯಾತ್ರೆ ಮಾಡಕ್ ಹೇಳಿ. ಆಲ್ಮೋಸ್ಟ್ ಎಲ್ಲ ಭ್ರಷ್ಟು ರೇಪಿಸ್ಟ್ಗಳೇ ಬಿಜೆಪಿ ಸೇರ್ಕೋತೀನಿ ಅಂದ್ರೆ ಎಲ್ಲಾ ಹಗರಣಗಳು ಸೈಲೆಂಟ್ ನಾಳೆನೆ ಕ್ಲೋಸ್ ಮಾಡ್ಬಿಡ್ತಾರೆ. ಏನ್ರಿ ನಿಮ್ ಪಾರ್ಟಿ ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ದೀರಾ? ಭ್ರಷ್ಟರನ್ನೆಲ್ಲ ತೊಳೆಯೋ ವಾಷಿಂಗ್ ಮೆಷಿನ್. AAP ಅವ್ರು ಹೇಳ್ತಾರೆ, AAP ಅವರು ಒಂದೇ ಪ್ರಾಮಾಣಿಕ ಪಕ್ಷ ಅಂತ ಅಧಿಕಾರಕ್ಕೆ ಬಂದು ಇವತ್ತು ಈ ಡೆಲ್ಲಿಯಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಯಿಂದ ಎಷ್ಟು ಜನ ಒಳಕೋದ್ರು ಅದೊಂದು ಯೋಚನೆ ಮಾಡಲಿ. ಆಮೇಲೆ ಅಹಿಂದ ನಾಯಕರು ಹೇಳ್ತಾ ಇದ್ದಾರೆ RSS ಬಗ್ಗೆ ಏನು ಮಾತಾಡಕ್ಕೆ ಅವ್ರಿಗೆ ಒಂದಿಷ್ಟೊತ್ತು ಕಿಂಚತ್ತು ಹಕ್ಕಿಲ್ಲ ಅವ್ರಿಗೆ. ಇಡೀ RSS ನಮ್ಮ ದೇಶದ ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ತಗೊಂಡು ಒಂದು ಅಂಥ ಸಂಸ್ಥೆನ ನೀವು ದುರುಪಯೋಗ ಪಡ್ಕೊಂತ ಇದ್ದಾರೆ. ಅವ್ರ ಜೊತೆ ಅವ್ರ ಸಂಘದಿಂದ ಬಂದಿರೋರೆ ಅವ್ರ ಜೊತೆಲೇ ಇದ್ದಾರೆ. ಆಮೇಲೆ ಅಹಿಂದ ನಾಯಕರು ಹೇಳ್ತಾ ಇದ್ದಾರೆ, ನಾವು ಬಹಳ ಹಿಂದುಳಿದ ವರ್ಗದ ನಾಯಕರನ್ನ ನಾವು ಕಾಪಾಡ್ತಾ ಇದ್ದೀವಿ. ಹಿಂದುಳಿದ ವರ್ಗದ ಅದು ಸುಳ್ಳು, 100% ಸುಳ್ಳು. 100% ಸಿದ್ದರಾಮಯ್ಯನವ್ರನ್ನ ಕಾಪಾಡೋದಕ್ಕೋಸ್ಕರ ಹಿಂದೆ ಮುಖ್ಯಮಂತ್ರಿ ದಲಿತ ನಾಯಕ ಪರಮೇಶ್ವರ ಆತರ ಅಂತೇಳಿ ಇದೇ ಸಿದ್ದರಾಮಯ್ಯ ಪರಮೇಶ್ವರ ಅವ್ರನ್ನ ಸೋಲಿಸಿದಂತ ಅಹಿಂದ ನಾಯಕರುಗಳು. ಸರ್ ಎಲ್ಲಿಯವರೆಗೆ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲವರೆಗೂ ಹೋರಾಟ, CM ಕುರ್ಚಿ ಬೀಳೋವರೆಗೂ ಹೋರಾಟ. ಪಾದಯಾತ್ರೆ ಮಾತ್ರ ಅಲ್ಲ, ನ್ಯಾಯ ಸಿಗೋ ತನಕ ಎಲ್ಲಿಯವರೆಗೆ ನಿಮ್ಮ ಹೋರಾಟ? ಎಲ್ಲಿಯವರೆಗೆ ಅಂದ್ರೆ ಸರ್, ಸಿದ್ದರಾಮಯ್ಯನವರ ವಿರುದ್ಧ ಇವ್ರೇನು ಕಳಂಕ ಹೊರಿಸ್ತಾ ಇದ್ರಲ್ಲ ಅದನ್ನ ನಿಲ್ಸೋವರೆಗೂ ಅವರು ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಸಂವಿಧಾನ ಸಂರಕ್ಷಣೆ ಆಗೋವರೆಗೂ ಬಿಜೆಪಿ ಎಲ್ಲಿ ತನಕ ಬಚಾವ್ ಆಂದೋಲನ? ಸಿದ್ದರಾಮಯ್ಯ ಇರೋ ತನಕ ಆಮ್ ಆದ್ಮಿ ಹೋರಾಟ. ಅರವಿಂದ್ ಕೇಜ್ರಿವಾಲ್ ಜನಗಳಿಗೋಸ್ಕರ ಜನಪರ ಹೋರಾಟ. ಸರ್ ಮೀಡಿಯಾ ಅವರು ಯಾವಾಗವರೆಗೂ ಈ ಆಂದೋಲನಕ್ಕೆ ಇದು ಕವರೇಜ್ ಕೊಡ್ತಾರೆ. ಎಲ್ಲಿವರೆಗೆ ಹೋರಾಟ? ಸಿದ್ದರಾಮಯ್ಯನವರು ಕೆಳಗಿಳಿಯವರೆಗೂ ಮೂಢ ಹಗರಣ, ಅನೇಕ ಹಗರಣಗಳು ಯಾವ್ಯಾವ ಪಕ್ಷದವರು ಯಾವ್ಯಾವ ರೀತಿ ಡಿಪೆಂಡ್ ಮಾಡ್ಕೊಂಡ್ರು, ಯಾವ್ಯಾವ ನಾಯಕರು ಬಚಾವ್ ಮಾಡಲಿಕ್ಕೆ ಅವರವರ ಅನಿಸಿಕೆಗಳೇನು, ಮತ್ತು ಇದರಲ್ಲಿ ಒಳಗು ಮತ್ತು ಹೊರಗಿನ ಒಟ್ಟಾರೆಯ ಅಂಶಗಳೇನು, ಯಾಕೆ ಈ ಹೋರಾಟ, ಯಾಕೆ ಈ ಆರೋಪ, ಯಾಕೆ ಪಾದಯಾತ್ರೆ, ಯಾಕೆ ಜನಾಂದೋಲನ, ಎಲ್ಲವನ್ನು ಕೂಡ ನಾಯಕರುಗಳು ತಮ್ಮದೇ ಆದ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯ ಇಟ್ಕೊಂಡು ಮುಂದಿನ ಜನಮನದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ.